ನಮಸ್ಕಾರ ಸ್ನೇಹಿತರೆ. ಮನುಷ್ಯನ ಏಳು ಬೀಳುಗಳಲ್ಲಿ ಮತ್ತು ಜೀವನದ ಉನ್ನತ ಸ್ಥಿತಿಗತಿಗಳಲ್ಲಿ ಪ್ರಮುಖವಾಗಿ ನಾವು ನೆನೆಯುವ ದೇವರು ಶನಿ ಮಹಾತ್ಮ. ಶನಿಯ ವಕ್ರದೃಷ್ಟಿ ಬಿತ್ತು ಅಂದರೆ ಆಗರ್ಭ ಶ್ರೀಮಂತನು ಭಿಕ್ಷುಕನಾಗ್ತಾನೆ. ಅದೇ ರೀತಿ ಶನಿ ಕೃಪೆ ಇದ್ದರೆ ಭಿಕ್ಷುಕನು ಕುಬೇರನಾಗಬಲ್ಲ. ಕೇವಲ ಹಣವಷ್ಟೇ ಅಲ್ಲ, ಆರೋಗ್ಯ ಮತ್ತು ಮನಃಶಾಂತಿಯ ಮೇಲೂ ಶನಿಯ ಪ್ರಭಾವ ಅಪಾರ. ಈ ಕಥೆಯನ್ನು ಕೇಳುವುದರಿಂದ ಸಾಡೆ ಸಾತಿಯ ಭಯ ದೂರವಾಗ್ತದೆ ಎಂಬ ನಂಬಿಕೆ ಇದೆ. ಬ್ರಹ್ಮನ ಮಾನಸ ಪುತ್ರ ಮರೀಚಿ. ಮರೀಚಿಯ ಜ್ಯೇಷ್ಠ ಪುತ್ರ ಕಶ್ಯಪ ಮುನಿಗಳು. ಕಶ್ಯಪ ಮತ್ತು ಅದಿತಿಯ ಮಗನೇ ಸೂರ್ಯದೇವ. ಸೂರ್ಯನಿಗೆ ಸಂಜ್ಞಾ ಎಂಬ ಪತ್ನಿ ಇದ್ದಳು. ಸೂರ್ಯನ ವಿಪರೀತ ತೇಜಸ್ಸು ಮತ್ತು ಶಾಖವನ್ನು ತಡೆಯಲು ಸಂಜ್ಞಾ ಸಾಧ್ಯವಾಗಲಿಲ್ಲ. ಹಾಗಾಗಿ ಆಕೆ ತನ್ನ ನೆರಳಿನಿಂದಲೇ ತನ್ನಂತೆ ಇರುವ ಛಾಯಾದೇವಿ ಎಂಬ ಸ್ತ್ರೀಯನ್ನು ಸೃಷ್ಟಿಸಿ ತನ್ನ ಬದಲು ಸೂರ್ಯನ ಪತ್ನಿಯಾಗಿ ಇರುವಂತೆ ತಿಳಿಸಿ ಕಾಡಿಗೆ ತಪಸ್ಸಿಗೆ ತೆರಳುತ್ತಾಳೆ. ಛಾಯಾದೇವಿ ಮತ್ತು ಸೂರ್ಯನಿಗೆ ಜನಿಸಿದ ಮಗನೇ ಶನಿ. ಶನಿ ಜನಿಸಿದಾಗ ತಾಯಿಯ ತಪಸ್ಸಿನ ಪ್ರಭಾವ ಮತ್ತು ಛಾಯೆಯ ರೂಪದಿಂದಾಗಿ ಕಪ್ಪು ಬಣ್ಣದವನಾಗಿದ್ದ. ಇದನ್ನು ಕಂಡ ಸೂರ್ಯದೇವ ಇದು ತನ್ನ ಮಗನಲ್ಲ ಎಂದು ಅನುಮಾನಿಸಿ ಶನಿಯನ್ನು ನಿರ್ಲಕ್ಷಿಸುತ್ತಾನೆ. ಇದರಿಂದ ತಾಯಿ ಛಾಯಾಗೆ ಅಪಮಾನವಾದಾಗ ಶನಿ ತನ್ನ ಕ್ರೂರ ದೃಷ್ಟಿಯಿಂದ ತಂದೆ ಸೂರ್ಯನನ್ನೇ ನೋಡುತ್ತಾನೆ. ಶನಿಯ ಈ ದೃಷ್ಟಿಯಿಂದಾಗಿ ಸೂರ್ಯದೇವನ ದೇಹವು ಕಪ್ಪಾಗುತ್ತದೆ. ನಂತರ ಶಿವನ ಮೊರೆ ಹೋದಾಗ ಸೂರ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಶನಿಯು ಕಾಶಿಗೆ ಹೋಗಿ ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ. ಶಿವನು ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಎಂದು ಕೇಳಿದಾಗ ಶನಿಯು ತನ್ನ ಕರ್ತವ್ಯದ ಬಗ್ಗೆ ಕೇಳುತ್ತಾನೆ. ಆಗ ಶಿವನು, ನೀನು ಈ ಜಗತ್ತಿನಲ್ಲಿ ಜನರ ಕರ್ಮಕ್ಕೆ ತಕ್ಕಂತೆ ಫಲ ನೀಡುವ ನ್ಯಾಯಾಧೀಶನಾಗು ಎಂದು ಅನುಗ್ರಹಿಸುತ್ತಾನೆ. ತ್ರಿಮೂರ್ತಿಗಳು ಕೂಡ ಕರ್ಮಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಶಿವನು ತಿಳಿಸುತ್ತಾನೆ. ಶಿವನನ್ನೇ ಒಂದು ಪ್ರಹರ ಕಾಲ ಕಾಡಿದ ಶನಿಯನ್ನು ಮೆಚ್ಚಿ ಶಿವನು ಶನೀಶ್ವರ ಎಂಬ ಪಟ್ಟವನ್ನು ನೀಡುತ್ತಾನೆ. ರಾವಣನು ನವಗ್ರಹಗಳನ್ನು ಸೆರೆಹಿಡಿದು ತನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರ್ತಾನೆ. ಹನುಮಂತನು ಲಂಕೆಗೆ ಹೋದಾಗ ಶನಿದೇವನನ್ನು ಬಂಧನದಿಂದ ಮುಕ್ತಗೊಳಿಸ್ತಾನೆ. ಇದಕ್ಕೆ ಕೃತಜ್ಞನಾದ ಶನಿದೇವ, ಯಾರು ಹನುಮಂತನನ್ನು ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ನಾನು ಸಾಡೆ ಸಾತಿಯ ಸಮಯದಲ್ಲಿ ಹೆಚ್ಚಿನ ತೊಂದರೆ ಕೊಡೋದಿಲ್ಲ ಎಂದು ವರ ನೀಡ್ತಾನೆ. ಅದಕ್ಕಾಗಿಯೇ ಶನಿ ದೋಷ ಇರುವವರು ಹನುಮಂತನ ಆರಾಧನೆ ಮಾಡ್ತಾರೆ. ಒಮ್ಮೆ ಶನಿ ದೇವತೆಗಳ ಗುರು ಬೃಹಸ್ಪತಿಯ ರಾಶಿಯನ್ನು ಪ್ರವೇಶಿಸುವ ಕಾಲ ಬರ್ತದೆ. ಗುರುವು ನನ್ನನ್ನು ಬಿಟ್ಬಿಡು ಎಂದು ಕೇಳಿಕೊಂಡಾಗ ಶನಿ ಕೇವಲ 1 ಪ್ರಹರ 3 ಗಂಟೆ ಬರ್ತೇನೆ ಅಂತಾನೆ. ಆ ಸಮಯದಲ್ಲಿ ಗುರುವು ಸ್ನಾನಕ್ಕೆ ಹೋದಾಗ ಶನಿ ಸಾಧುವಿನ ವೇಷದಲ್ಲಿ ಬಂದು 2 ಕರಬೂಜ ಹಣ್ಣುಗಳನ್ನು ನೀಡ್ತಾನೆ. ನಂತರ ಆ ಹಣ್ಣುಗಳು ರಾಜಕುಮಾರರ ಕತ್ತರಿಸಿದ ತಲೆಗಳಂತೆ ಕಾಣಿಸಿ ಗುರುವು ಕೊಲೆಗಾರನೆಂಬ ಆರೋಪ ಹೊತ್ತು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಶನಿಯ ಪ್ರಭಾವ ಮುಗಿದ ತಕ್ಷಣವೇ ಸತ್ಯ ಹೊರಬಂದು ಗುರುವು ಬಿಡುಗಡೆಯಾಗ್ತಾನೆ. ಇದು ಶನಿಯ ಪ್ರಭಾವ ಎಷ್ಟು ಶಕ್ತಿಯುತ ಎಂಬುದಕ್ಕೆ ಸಾಕ್ಷಿ. ಹಾಗಾದ್ರೆ ಈ ಸಾಡೆ ಸಾತಿ ಅಂದ್ರೆ ಏನು? ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಜನ್ಮರಾಶಿಯ ಹಿಂದಿನ ರಾಶಿ, ಜನ್ಮರಾಶಿ ಮತ್ತು ಮುಂದಿನ ರಾಶಿ ಹೀಗೆ ಒಟ್ಟು 7.5 ವರ್ಷಗಳ ಕಾಲ ಕಾಡುವುದನ್ನೇ ಸಾಡೆ ಸಾತಿ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ಮನುಷ್ಯ ಅನೇಕ ಕಷ್ಟಗಳನ್ನು ಅನುಭವಿಸಿದರೂ ಅಂತಿಮವಾಗಿ ಶುದ್ಧನಾಗಿ ಹೊರಬರುತ್ತಾನೆ. ಶನಿಯು ಅನ್ಯಾಯ ಮಾಡುವವರು, ಅಹಂಕಾರಿಗಳು ಮತ್ತು ಸೋಮಾರಿಗಳನ್ನು ಶಿಕ್ಷಿಸುತ್ತಾನೆ. ಆದರೆ ಸತ್ಯವಂತರು ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವವರಿಗೆ ಶನಿಯು ಸದಾ ಒಳ್ಳೆಯದನ್ನೇ ಮಾಡುತ್ತಾನೆ. ಶನಿ ಮಹಾತ್ಮನ ಈ ಕಥೆಯನ್ನು ಕೇಳುವುದರಿಂದ ಮತ್ತು ಜೀವನದಲ್ಲಿ ಶಿಸ್ತನ್ನು ಪಾಲಿಸುವುದರಿಂದ ಶನಿ ದೋಷದ ಪ್ರಭಾವ ಕಡಿಮೆ ಆಗುತ್ತದೆ. ಇದೇ ರೀತಿಯ ಮಹಾಭಾರತದ ಆಸಕ್ತಿದಾಯಕ ಮತ್ತು ಅಪರಿಚಿತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.